ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕರ್ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರೆ ಇವು ಪ್ಯೂರ್ ಬಂಡೂರು ಕುರಿಗಳು. ಇದು ಮಳವಳ್ಳಿ ಸಂತೆ ನೋಡ್ಬೋದು. ಇದು ಮಳವಳ್ಳಿ ಕುರಿ ಸಂತೆ ಇದು. ಸೊ ಎವ್ರಿ ಸ್ಯಾಟರ್ಡೇ ಕಟ್ಟುತ್ತಿದ್ದು. ಅರ್ಲಿ ಮಾರ್ನಿಂಗ್ 5ಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಬಂದಿರೋದೇ ಸ್ವಲ್ಪ ಲೇಟ್ ಇವತ್ತು. ನೋಡೋದು ಎಲ್ಲ ಪ್ಯೂರ್ ಬಂಡೂರು ಕುರಿಗಳು. ಒಂದು 3 ಬ್ಯಾಚ್ ಇದ್ದಾವೆ. ಸೊ 3 ಬ್ಯಾಚಲ್ಲಿ ತೋರಿಸ್ತೀನಿ ಎಲ್ಲನೂ ಕೂಡ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ, ಹಾಗೆ ಪ್ರೈಸ್ ಏನಾಗ್ಬೋದು ಅವರೇ ಹೇಳ್ತಾರೆ ಇವಾಗ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ವಿಡಿಯೋ ಕೊನೆವರೆಗೂ ನೋಡ್ಬೋದು. ಇದೊಂದು ವೈಟ್ ಫೇಸ್ ಇದೆಯಲ್ಲ, ಇದು ಕೂಡ ಎಲ್ಲ ಪ್ಯೂರ್, ಆಲ್ಮೋಸ್ಟ್ ಇರೋವೆಲ್ಲ ಪ್ಯೂರ್ ಇದ್ದಾವೆ. ಸ್ವಲ್ಪ ಬ್ರೌನ್ ಇದೆ ಅಂದರೆ ಬ್ರೌನ್ ಇರಲೇಬೇಕು ಫೇಸಲ್ಲಿ. ಪ್ಯೂರ್ ವೈಟ್ ಅಂದರೆ ಅದು ಲುಕ್ ಇರಲ್ಲ. ಸೊ ಎಲ್ಲ ವೈಟ್ ಫೇಸ್ ಅಂತಾರೆ, ವೈಟ್ ಫೇಸು ಲುಕ್ ಇರಲ್ಲ. ನಿಮ್ಮೋಣ ಹಂಗೆ ಬಣ್ಣ ಒಂದು ಸ್ವಲ್ಪ ಅಲ್ಲ, ಬನ್ನಿ ಒಂದು ಸ್ವಲ್ಪ. ಇದು ಯೂಟ್ಯೂಬ್ಗೆ ವಿಡಿಯೋಗೆ ಇದು ಬೆಲೆ ಏನಾಯ್ತವೆ ಹೇಳು. ಆಗಿ ತಡ ಹೇಳ್ಕೊಟ್ರೆ ಏನು ಬೆಲೆ ಆಯ್ತವಣ್ಣ ಇವು ಕುರಿಗಳು? ಅಣ್ಣ ಇವು ತಲೆ 23, 35, 30, 28, 20 ಎಲ್ಲ ಥರವ್ರಿ ಅವೆ. ಅಂದರೆ ಈಗ ಇಲ್ಲೇ ಐತಲ್ಲ, ಇದು ಇದೆಷ್ಟು ಆಗ್ಬೋದು? ಇದು ಅದೊಂದು 27 ಬರೋದು 28 ಸೆಕೆಂಡ್ ಆಗುತ್ತೆ. 27ರಿಂದ 28 ಎಲ್ಲ ಪ್ಯೂರು. ಹಾಂ, ಇವೆಲ್ಲ ಪ್ಯೂರೇ. ನಮ್ಮ ಮಳವಳ್ಳಿ ಸಂತಲ್ಲಿ ಕಾಲು ಭಾಗ ಮಾತ್ರ ಲೋಕಲು, ಇನ್ನು ಮಿಕ್ದವೆಲ್ಲ ಪ್ಯೂರ್ ಸಿಗ್ತವೆ. ಇನ್ನು ಒರಿಜಿನಲೇ ಅಲ್ಲ. ಇವಕ್ಕೆಲ್ಲ ಈಗ ಪ್ರೆಗ್ನೆಂಟ್ ಇರೋವಿದಾವ ಅಥವಾ ಮರಿ ಹಾಕಿರೋವಿದಾವ? ಇಲ್ಲಿ 4 ಇಬ್ರು ತಾಯಂದಿರು ಮಾಮೂಲಿ ಕಟ್ಸ್ಕೊಂಡವ. ಇವು ಕ್ರಾಸಿಂಗ್ ಮಾಡಿಸ್ಕೊಂಡವ ಇಬ್ರು ತಾಯಂದಿರುವ. ಅಂದರೆ ಈ ಮರಿಗಳು ಅವ್ರ ಅಮ್ಮನೂ ಕ್ರಾಸಿಂಗ್ ಆಗೈತೆ. ಕ್ರಾಸಿಂಗ್ ಆಗದ. ಉಳಿಕೆವೆಲ್ಲ ಮಾಮೂಲಿ ತೆನೆಗಳು. ಇವೆಲ್ಲ ತೆನೆಗಳು. ಅಂದರೆ ಇನ್ನೂ ಎಷ್ಟು ದಿನ ಬೇಕು ಮರಿ ಹಾಕೋಕ್ಕೆ? ಒಂದೂವರೆ ತಿಂಗಳಲ್ಲಿ ಮರಿ ಹಾಕ್ತವೆ. ಮರಿ ಹಾಕ್ಕೊಡ್ತವೆ ಅಣ್ಣ. ಈಗ ನಿಮ್ಮದು 10 ಕುರಿ ಹಾಕ್ಕೊಡ್ತವೆ ಇಬ್ರಲ್ಲಿ. 10 ಕುರಿ ಹಾಕ್ಕೊಡ್ತವೆ. ಅಂದರೆ ಎಲ್ಲ ಒಂದು 20,000, 30,000, 35,000 ಹಂಗವೆ. ಅಣ್ಣ ನಿಮ್ಮದು ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ 76 19 35 05 05 ನಿಮ್ದು ಯಾವ ಊರಣ್ಣ ನಿಮ್ಮದು? ಇಲ್ಲೇ ಹೊಸದೊಡ್ಡಿ ಅಂತ. ಹೊಸದೊಡ್ಡಿ ಮಳವಳ್ಳಿಯಿಂದ 9 ಕಿಲೋಮೀಟರ್. 9 ಕಿಲೋಮೀಟ್ರ್. ಅಂದರೆ ಕುರಿ ಬೇಕು ಅಂದ್ರೆ ಸಿಗ್ತವೆ? ಸಿಗ್ತವೆ. ಕುರಿ ಯಾವ ಗಳಗಲಾರು ಸಿಗ್ತವೆ. ಅವು ಕುರಿ ಮರಿ ಯಾವ ಅವು ನನ್ನವೆ. ಅವು ಈ ದೊಡ್ಡ ನನ್ನವೆ. ಬಣ್ಣ ಆಗುತ್ತೆ ಸ್ನೇಹಿತರೆ. ಇವೊಂದು ಬ್ಯಾಚ್ ಅವೆ, ಇವು ಕೂಡ ಇವರವೆ. ಇವಣ ಇವು ಅಂದರೆ 2 ಸಪ್ರೇಟ್ ಮಾಡಿದಾರಲ್ಲ? ಸಪ್ರೇಟು ಉಂಡಿ ಬೇರೆ, ಅಂದರೆ ಬೇರೆ ಬೇರೆ ಪಾರ್ಟು ಬೇರೆ 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 ಬೇರೆ. ಅಂದರೆ ಇವು ಎಷ್ಟಾಯ್ತವೆ ಇವು ಕುರಿಗಳು? ಅದೇ ಬೆಲೆ. ಇವು ಅದೇ ಬೆಲೆ. ಇವು ಅದೇ ಬೆಲೆ. ಅಂದರೆ ಕುರಿ ಜಾತಿಲಿದ್ರೆ ಜಾಸ್ತಿ ಆಯ್ತದೆ. ದುಡ್ಡು ಮೇಲೆ ಡಿಫ್ರೆಂಟು ಅಷ್ಟೇ. 15ರಿಂದ ಇವು 40 ಗಂಟಲು ಅವೈತಿ. 40 ತನಕ. ಇದೆಷ್ಟು ಆಗ್ಬೋದು ಇದು? ಈ ತುದಿಲಿರೋದು ಇದು 24 ಆಗಿದೆ. ಇದು ಸೇಲ್ ಆಗ್ಬಿಟ್ಟೈತೆ. 24,000 ಆಗಿದೆ ಇದು. ಇದು ಅಣ್ಣ ಬಂಡೂರು ಕುರಿಲಿ ಯಾವುದಕ್ಕೆ ಬರ್ತದೆ? ಸುಮಾರು ಅವಲ್ಲ ಬಂಡೂರು ಕುರಿಲಿ. ಇದು ಕೊನಾರ ಕುರಿಗೆ ಬರುತ್ತೆ. ಕೊನಾರೆ ಕುರಿ ಅಂದರೆ ಅದು ಅಲ್ಲಿ ಕಿವಿ ಎತ್ಕೊಂಡು ನಿಂತಿದ್ದಲ್ಲ, ಕಪ್ನಿ ಕುರಿಗೆ ಬರುತ್ತೆ. ಕಪ್ನಿ ಕುರಿ ಅದು. ಅಂದರೆ ಬಿತ್ತನೆ ಟಗರು ಯಾವುದಿದೆನಾ? ಇದು ಮರಿ ಎರಡಲ್ಲು. ಅದೇನು ಬೆಲೆ ಆಯ್ತದ ಅದು? ಅದೊಂದು 35ರಿಂದ 40 ಗಂಟೆ ಆಗುತ್ತೆ. 35ರಿಂದ 40. ಅಂದರೆ ನಿಮ್ಮದು ಮನೆ ಹತ್ರ ಬಂದರೂ ಸಿಗುತ್ತೆ ನಿಮಗೆ ಕುರಿಗಳ ನಮ್ಮ ಕೈಲಿ ಬರೀ ಇದೆ. ಬರೀ ಕುರಿ ಇದೆ. ಫೋನ್ ಮಾಡಿದ್ರು ನಾವು ಕುರಿ ಬೇಕಾದ್ರೆ ಹಾಕೊಡ್ತೀವಿ. ಅಂದರೆ ಒಂದು ಸ್ವಲ್ಪ ಮೊದಲೇ ಮಾಡಬೇಕು. ಒಂದು ವಾರ ಮುಂಚಿತವಾಗಿ ತಾಟಿ ಬೇಕು ಅಂತಂದರೆ ಈಗ ಕಮ್ಮಿ ಅಮೌಂಟು, ಜಾಸ್ತಿ ಅಮೌಂಟು ಅವ್ರು ಏನು ಹೇಳ್ತಾರೆ ದುಡ್ಡು ಮೇಲೆ ಡಿಪೆಂಡು. ಅಂದರೆ ಈಗ ಒಳ್ಳೆ ಬ್ರೀಡ್ ಬೇಕು ಅಂದರೂ ಕೊಡಿಸ್ತೀರಿ, ಇಲ್ಲ ಸ್ವಲ್ಪ ಕ್ರಾಸ್ ಬೇಕು ಅಂದ್ರೂ ಕೊಡಿಸ್ತೀವಿ. ಒಂದೊಂದು ಕುರಿಗೆ 50,000 ಲಕ್ಷ ಹಾಕ್ತೀವಿ ಅಂತಂದ್ರೆ ಅಂತ್ಯವನು ಕೊಡಿಸ್ಕೊಡ್ತೀವಿ. ಲಕ್ಷದ್ದು ಅವೇ ಕುರಿಗಳು. ಅವ ಈ ಬಿತ್ತನೆ ಟಗರು ಯಾವ್ದು ಇದು? ಯಾವುದು ಬಿತ್ತನೆ ಟಗರು ಅಂದರೆ ಯಾವುದಕ್ಕೆ ಬರ್ತದೆ? ಕಪ್ನಿ ಕುರಿ ಬರುತ್ತೆ. ಕಪ್ನಿ ಕುರಿ. ಏನಪ್ಪ ಬಂದು ನೋಡಿ ಸ್ನೇಹಿತರೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಆ ಕಾಂಟ್ಯಾಕ್ಟ್ ನಂಬರು ಕನ್ನಡದಲ್ಲಿ ಹೇಳೋರೆ. ಸೊ ಅದನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ನೋಡ್ಬೋದು ಇಲ್ಲೆಲ್ಲ 20,000ದಿಂದ 40,000 ತನಕ ಅವೆ. ಇಲ್ಲೇ ಮಳವಳ್ಳಿಯಿಂದ 9 ಕಿಲೋಮೀಟ್ರ್ ಅವ್ರ ಊರು. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ
ಬೇಕು ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ಈಗ ಮರಿಗಳ್ದು ಏನು ಪ್ರೈಸ್ ಆಗುತ್ತೆ ಅಂತ ಕೇಳ್ತೀನಿ ಅವ್ರ ಹತ್ರನೇ. ಅಣ್ಣ ಮರಿಗಳ್ದಾದ್ರೆ ಎಷ್ಟಾಯ್ತದೆ? ಮರಿ ಈಗ 3 ತಿಂಗಳು ಮರಿಗಳು ಅಂದರೆ ಅವೇನು ಬೆಲೆ ಆಯ್ತವೆ? ಈಗ ಇಲ್ಲಿ ಐತಲ್ಲ ಮರಿ ಇದು, ಈ ಏನು ಮರಿನ ಈ ಕ್ವಾಲಿಟಿಯಿಂದ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ವ್ಯಾಪಾರ. ಯಾಕಂತಂದ್ರೆ ಅದು ಮುಂದೊಡವೆ ಅಂದರೆ ನೆಕ್ಸ್ಟ್ ಅದು ಬ್ರೀಡಿಂಗ್ ಆಯ್ತದೆ. ಬ್ರೀಡಿಂಗ್ ಆಗುತ್ತೆ. ಅದು ಕ್ರಾಸಿಂಗಲ್ಲಿ ಒರಿಜಿನಲ್ ಕ್ರಾಸ್ ಆದರೆ 10,000ದಿಂದ 20,000ವರೆಗೂ ಆ ಮರಿ ಆಗುತ್ತೆ. 10ರಿಂದ 20,000ವರೆಗೂ ಮರಿ. ನೋಡಿ ಈಗ 14,000 ಹೇಳಿದ್ರಿ ಗಂಡು, ಅದು ಅವ್ರು ಎತ್ಕೊಯ್ತಾರಲ್ಲ ಅದು 14,500 ಗಂಡು ಮರಿ. 12,000 ಇದ್ರೆ ಕೊಡೋದು. ಅದು 12,000ಕ್ಕೆ ಫೈನಲ್ 12. ಫೈನಲ್ ಇದು ಹೆಣ್ಣು ಮರಿ ಫೈನಲ್ ಅಂದರೆ ಎಷ್ಟು ಕೊಡ್ಬೋದು ನೀವು? ಇದನ್ನು 12ರ ಮೇಲೆ. 12ರ ಮೇಲೆ 12-13,000 ಆ ಥರ. 12-13,000 ಅಲ್ಲ. ಇವಾಗ ಸ್ವಲ್ಪ ಕ್ರಾಸ್ ಮರಿಗಳಿಗೆ 15,000 ಅಂತಾರಲ್ಲ, ಅದಕ್ಕೆ ತೀರಾಮಾನ ಕ್ರಾಸ್ ಇರೋಕ್ಕೆ ಕಮ್ಮಿ. ಅಂದರೆ ಈಗ ಒರಿಜಿನಲ್ ಜಾತಿಗೆ ದುಡ್ಡು. ಅಂದರೆ ಕ್ರಾಸ್ ಮರಿ ಎಲ್ಲ ಒಂದು 10,000ದಿಂದ 15,000 ಸಿಕ್ಬಿಡ್ತವೆ. ಸಿಗ್ತದೆ. 8ರಿಂದ ತಗೋಬೋದು. 8ರಿಂದ. ಅದರಲ್ಲಿ ಕೆಲವು ಜನ ಪಟ್ಟಿ ಕಟ್ತಾರ. ಅದೇ ಈಗ ಕ್ರಾಸ್ ಮರಿನೇ ಬಿಳಿ ಮುಖ ಅದೇ ಅಂತ ಸ್ವಲ್ಪ ಪ್ಯೂರ್ ಅಂತಾರೆ. ಕಣ್ಕಾಲವಲ್ಲ, ಕಾಲಲ್ಲೇ ಡಿಫ್ರೆಂಟ್ ಆಗ್ಬೇಕಾರೆ ನಿಮ್ಗೆ. ಅದೇ ಕಾಲು ಕೂದಲಿದ್ರೆ ಪ್ಯೂರ್. ಕಿವಿ, ಆಳ, ಮುಖ ಆ ಥರ ಇದ್ರೆ ಮಾತ್ರ ಅದು ಒರಿಜಿನಲು. ಸುಮ್ಮನೆ ಹೆಂಗೆಂಗೋ ಕಟಿಂಗ್ ಮಾಡಿಬಿಟ್ಟು ಅದನ್ನ ಹಂಗ ನಂದು ಹಿಂಗ ಅದೇ ನೀಟಾಗಿ ಕಟಿಂಗ್ ಮಾಡಿಬಿಟ್ಟು ಈಗ ಪ್ಯೂರ್ ಮರಿ ಅದು ಅಂದ್ಬಿಟ್ಟು ಜಾಸ್ತಿ ದುಡ್ಡಿಗೆ ಮಾರ್ತವ್ರೆ. ಅದಕ್ಕೆ ಕೇಳೋದು. ಕೆಲವು ಜನ ಈ ಥರ ದೇಶದ ಮೇಲೆ ಅರಳಬೇಕಾದ್ರೆ ಏನು ಕಾರಣ ಗೊತ್ತಾ? ತೋರುವುದೇ ಒಂದು, ಕೊಡೋದೇ ಒಂದು. ಆ ಥರ ಆಗಿ ಫಾರಮ್ಗಳೆಲ್ಲ ಹಾಳಾದ್ದು. ಪಕ್ಕ ನೇರವಾಗಿ ಬರಬೇಕು, ಹಳ್ಳಿಲೇ ತಗೋಬೇಕು. ಹಳ್ಳಿಲಿ ನೋಡ್ಬಿಟ್ಟು ಮನೇಲಿ ನನಗೆ ಈ ಮರಿ ಕೊಡಪ್ಪ, ಈ ಮರಿಗೆ ವ್ಯಾಪಾರ ಹೇಳ್ಸಪ್ಪ, ಒಂದು 500,000 ಹೆಚ್ಚಾದರೂ ಸರಿ ನಾನು ತಗೋಯ್ತೀನಿ ಅಂದ್ಬಿಟ್ಟು ನೇರ ತಗೋಬೇಕು. ಫೋನಲ್ಲಿ ಕ್ಯಾಚ್ ಮಾಡೋದು, ಅದೇ ಈ ವಿಡಿಯೋ ನೋಡ್ಬಿಟ್ಟೆಲ್ಲ ತಗೊಳ್ಳೋದು ಅವೆಲ್ಲ ಸರಿ ಇಲ್ಲ. ನನಗೆ ಈ ಥರ ಮರಿ ಕೊಡಿ ಅಂತ ಅಂದಾಗ ಆ ಮರಿಗಳು ತೋರೋದೇ ಒಂದು, ನಿಮ್ಗೆ ಬಂದಾಗ ಅದು ಹಾಕೋದೇ ಒಂದು. ಆವಾಗ ಮೋಸ ಆಗುತ್ತೆ. ಅಂದರೆ ಎಲ್ಲರೂ ಹಳ್ಳಿಗೆ ಬಂದು ತಗೊಂಡ್ರೆ ಅದು ಒಳ್ಳೇದು. ನೇರ ಮನೆಗೆ ಬಂದ್ರೆ ಇವಾಗ ನೀವು ನೋಡ್ತಾ ಇದ್ರೆ ಇಲ್ಲೇ ನೋಡ್ತಾ ಇದೀವಿ. ಬಂದದ್ದನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ಆಯ್ಕೋಬಹುದು. ನೀವು ಅದೇ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ತಗೋಬಹುದು. ಪಾಪ ಅದೇ ನಿಮ್ಗೆ ಮೋಸ ಇಲ್ಲ. ಅದೇ 1,000 ಹೆಚ್ಚು ಕಡಿಮೆ ಆಯ್ತದೆ ಅಷ್ಟೇ. ಹೇಳ್ದದ್ನಷ್ಟೇ ಕೊಡೋದಿಲ್ಲ. ಈಗ 25,000 ಹೇಳ್ತೀನಿ, 25,000 ಕೊಡೋದಿಲ್ಲ. 18ಕ್ಕೂ ಆಗಿರುತ್ತೆ, 17ವರೆಗೆ ಆಗಿರುತ್ತೆ, 19ಕ್ಕೆ ಆಗಿರುತ್ತೆ, 35 ಹೇಳ್ತೀನಿ, 30ಕ್ಕೆ ಆಗಿರುತ್ತೆ, 28ಕ್ಕೆ ಆಗಿರುತ್ತೆ. ಹೇಳೋದು ವ್ಯಾಪಾರ ಹೇಳ್ತೀವಿ, ಬಟ್ ಕೊನೆಗೆ ಆಗೋದು ಬೇರೆ ರೇಟ್. ವ್ಯಾಪಾರದಲ್ಲೇ ಹಂಗ. ಅದಕ್ಕೆ ನಾವು ಹೇಳ್ತೀವಿ ಎಲ್ಲ ಹಳ್ಳಿ ಮೇಲೆ ಹೋಗಿ ತಗೊಳ್ಳಿ ಅಂತ. ಎಲ್ಲ ವಿಡಿಯೋ ನೋಡ್ಬಿಟ್ಟು ಈ ಥರ ಮರಿ ಕೊಡಿ ಅಂತ ಕೇಳ್ತಾರೆ. ಅಣ್ಣ ವಿಡಿಯೋವಲ್ಲಿ ಸಾಕಷ್ಟು ನಾವು ನೋಡಿದ್ದೀವಿ. ಇಂಥದ್ದು ನಾನು 2-3 ಸತಿ ಹೇಳಿದ್ದೀನಿ. ಕೆಲವು ಜನ ತಿಳುವಳಿಕೆ ಇಲ್ದಿರೋರು ಪಾಪ ನನಗೆ ಬೇಕೇ ಬೇಕು ಅಂದಾಗ 2 ಮರಿನ ಅವರು ಈ ಥರ ಮರಿ ಬೇಕು ಅಂತ ಟಾರ್ಗೆಟ್ ಮಾಡಿ ತಗೋತಾರೆ. ಕೆಲವು ಜನ ಏನು ಮಾಡ್ತಾರೆ, ಫಾರಮ್ ಉದ್ಘಾಟನೆ ಮಾಡೋರು 50, 30, 40 ತಗೊಳ್ಳೋರು 10 ಮರಿ ಈ ಥರ, 10 ಮರಿ ಆ ಥರ, 10 ಮರಿ ಒಳ್ಳೆ ಮರಿ, 10 ಮರಿ ಕ್ರಾಸ್ ಮರಿ ಹಾಕ್ತಾರೆ. 8ರಿಂದ 6ರಿಂದ 10 ಮರಿ ಹಾಕ್ತಾರೆ. 22, 18, 13, 14, 15 ಅಂತ ಒಂದು 10 ಮರಿ ಹಾಕ್ತಾರೆ. ಆವಾಗ ಏನು ಮಾಡ್ತಾರೆ, ಟಾರ್ಗೆಟ್ ಆಗಿ ಎಲ್ಲ ಸೇರಿಸಿ 17 18ರಿಂದ ಮರಿ ಎಲ್ಲದಕ್ಕೂ ಒಂದೇ ಬೆಲೆ ಹಾಕ್ಬಿಟ್ಟು ಮೋಸ ಮಾಡ್ತಾರೆ. ಅದನ್ನು ಮೇಯ್ಸೋಕ್ಕಾಗದೇ ಇದ್ದಾಗ ಪಾಪ ಅವ್ರೇನು ಮಾಡ್ತಾರೆ, ಪುನಃ ಬೇರೆಯವ್ರಿಗೆ ಮಾರಬೇಕು ಅಂತಂದ್ರೆ 10, 8 ಎಲ್ಲ ಕಡಿಮೆ ದುಡ್ಡು ಕೊಟ್ಟಾಯ್ತದೆ. ಸೊ ಅವಾಗ ಅವರು ಫಾರ್ಮ್ ಲಾಸ್ ಆಯ್ತವೆ. ಫಾರಮ್ ಲಾಸ್ ಆಯ್ತು. ಆ ಥರ ಆಗಬಾರ್ದು. ಯಾರ ಬದುಕಲಿ, ಇದರಿಂದ ಜನ ಬದುಕೋರ, ಎಷ್ಟೋ ಜನ ಅನ್ನ ಊಟ ಮಾಡೋರ. ಪಾಪ ಬದುಕಬೇಕು, ನಾವು ಚೆನ್ನಾಗಿ ತಕ್ಕೋದ್ರೆ ಒಳ್ಳೇದಾಗಬೇಕು ಅಂಥವ್ರಿಗೆ ಕೊಡಬೇಕು ಬದುಕನ್ನ. ಯಾರು ತಕ್ಕ ಈಗ ಇಲ್ಲಿ ಸಂತೆಯಲ್ಲಿ ನೋಡಿದೆ ನಿಮ್ಮವೇ ಪ್ಯೂರ್ ಕುರಿಗಳಿರು. ಇದೊಂದು ಬ್ಯಾಚು, ಇನ್ನೊಂದು ಬ್ಯಾಚು ಹಾಕೋದು ಎಲ್ಲ ಪ್ಯೂರ್. ನಾನು 40ರಿಂದ 50,000 ಗಂಟಲು ಹಾಕ್ತೀನಿ. ಒಂದೊಂದೇ ಮರಿಗೆ 65,000 ಕೊಡ್ತಾಕತ್ತೀನಿ. ಮೊದಲೊಂದ್ಸಲ ನೋಡಿದ್ದೆ ಇಲ್ಲೇ ಇದ್ದು, ಅದಕ್ಕೆ ಈಗ ಒಂದ್ಸಲ ನೋಡ್ತೀವಿ. ನೋಡಿ ಅದೊಂದು ಬ್ಯಾಚು, ಇದೊಂದು ಬ್ಯಾಚು. ಅದೇ ಒಂದು ಬ್ಯಾಚು ಬಿಟ್ಟರೆ ಇದೊಂದು ಬ್ಯಾಚ್. ಹಳ್ಳಿ ಕಡೆ ಹೋಗ್ತೀನಿ, ಹಳ್ಳಿ ಕಡೆ ಹೋದ್ರೆ ನಾನು ಆ ಥರದ ಹಾಕೋಲ್ಲ, ಈ ಥರದೇ. ಅದೇ ಅವೆಲ್ಲ ಅವು ಕ್ರಾಸ್ ಅವು, ಅವೆಲ್ಲ ಫುಲ್ ಶುದ್ಧ ಕ್ರಾಸ್ ಅವು. ಅಲ್ಲ ಅದಕ್ಕೆ ಕ್ರಾಸ್ ನೋಡಿದೆ. ಅದಕ್ಕೆ ಈ ವಿಡಿಯೋ ಪೂರ್ತಿ ಪ್ಯೂರ್ ಅವೇ ಇರಲಿ ಅಂದ್ಬಿಟ್ಟು ಇದೇ ಮಾಡ್ತಾ ಇರೋದು. ಸರಿ ಏನೋ ಮಾಡಿ ಪಾಪ ಆಯ್ತು. ಯಾಕೆಂದ್ರೆ ಅವ್ರಿಗೂ ಹೆಲ್ಪ್ ಆಗಬೇಕು. ಈಗ ನಿಮಗೂ ಗೊತ್ತಾಯ್ತದೆ, ನೀವು ಮರಿ ನಮಗೊಂದು ಹೆಲ್ಪ್ ಆಯ್ತದ ಮಾಡಿ. ಇಲ್ಲ ನನ್ನ ಹತ್ರ ಹೋಯ್ತಾ ಇರ್ತವ. ಈಗ ಹೋದವಾರ ಇಲ್ಲೇ 1 ಲಕ್ಷ ಕೊಟ್ಟು 1 ಲಕ್ಷಕ್ಕೆ ಆಲ್ದಳ್ಳಿ 1 ಲಕ್ಷ ಕೊಟ್ಟಿಲ್ಲ. ಎಲ್ಲ 33,000 ಹಂಗೆ ಬಿದ್ದು 33,000 ಕೊಟ್ಟಿಲ್ಲ ಹೋದಾರ. ಥ್ಯಾಂಕ್ಸ್ ಅಣ್ಣ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ಸರಿ ಅಣ್ಣ. ನೋಡಿ ಸ್ನೇಹಿತರೆ, ಅದಕ್ಕೆ ನಾನು ಹೇಳೋದು ಹಳ್ಳಿ ಮೇಲೆ ಹೋಗಿ ತಗೊಳ್ಳಿ ಅನ್ನೋದು ಎಂತಕ್ಕೆ ಅಂದರೆ ಇದೇ ರೀಸನ್ಗೆ. ವೀಡಿಯೋದಲ್ಲಿ ನೋಡ್ಬೋದು ಯೂಟ್ಯೂಬಲ್ಲೆಲ್ಲ ನೋಡಬೇಕು, ಬಟ್ ತಗೊಳ್ಬೇಕಿದ್ರೆ ಡೈರೆಕ್ಟ್ ಅಲ್ಲಿಗೆ ಹೋಗಿ. ಈಗ ಬ್ರೀಡಿಂಗ್ ಮರಿ ಎಲ್ಲ ತಗೊಳ್ಬೇಕು ಅಂತಿರಲ್ಲ, ಈಗ ನಮಗೆ ಬಿತ್ತನೆಗೆ ಬೇಕು, ಅದು ನೆಕ್ಸ್ಟ್ ಬ್ರೀಡಿಂಗಿಗೆ. ಸೊ ಅಂಥವೆಲ್ಲ ಏನಂದರೆ ಹೋಗಿ ಹಳ್ಳೀಲಿ ಯಾರ ಮನೇಲಿ ಹುಟ್ಟಿರುತ್ತಲ್ಲ ಮರಿ, ಅಲ್ಲೇ ತಗೊಳ್ಳೋದು
90% ಬೆಟರು. ಏಕೆಂದರೆ ಅದು ತಂದೆ ತಾಯಿ ಎಲ್ಲ ನೋಡ್ಬೋದು. ತಂದೆ ತಾಯಿ ಅಂದರೆ ಅದೇ ಹೆಣ್ಣು ಕುರಿ ಮತ್ತು ಟಗರು ಎರಡನ್ನೂ ನೋಡಿ ತಗೊಳ್ಬೋದು. ಸೊ ಫ್ಯೂಚರಲ್ಲಿ ಅದೇ ಥರ ಬೆಳೆಯುತ್ತೆ ಹೊರತು ಬಟ್ ಬೇರೆ ಥರ ಏನು ಬೆಳೆಯಲ್ಲ ಅದು. ಹಾಗಾಗಿ ಎಲ್ಲರೂ ಕೂಡ ಹಳ್ಳೀಲಿ ಹೋಗಿ ತಗೊಳ್ಳಿ ಬಿತ್ತನೆ ಮರಿನ. ಈಗ ಯಾರೋ ಪ್ಯೂರ್ ಬ್ಲಡ್ ಲೈನು ಆ ತಾಳು ಈ ತಾಳು, ನಾವು ಈ ಕುರಿ ಫೀಲ್ಡಲ್ಲಿ ತುಂಬ ವರ್ಷದಿಂದ ನಾವು ಮಾಡಿದ್ದೀವಿ, ನಮಗೂ ಗೊತ್ತು ಯಾವ ತಾಳು ಯಾವ ಬುಡ ಏನು ಎಲ್ಲನೂ. ಸೊ ಅವರು ನೆನ್ನೆ ಮೊನ್ನೆ ಬಂದ್ಬಿಟ್ಟು ಸುಮ್ಮನೆ ಹೇಳ್ತಾರೆ. ಸೊ ಅದನ್ನೇ ಅದು ಅವ್ರು ಒಂಥರ ಹೇಗೆ ಅಂದರೆ ವಾವ್ ಅನ್ನೋ ಥರ ಹೇಳ್ತಾರೆ, ಏನೋ ದೊಡ್ಡದಾಗಿದೆ ಅಂತ. ಬಟ್ ಏನೂ ಇರೋಲ್ಲ ಅಲ್ಲಿ. ಸೊ ತುಂಬ ಜನ ಹೋಗಿ ಹಳ್ಳಕ್ಕೆ ಬೀಳ್ತಾರೆ, ಬಿದ್ದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಹಳ್ಳಕ್ಕೆ ಬಿದ್ದಿದ್ದೀವಿ ಅಂತ. ಅದಾದಮೇಲೆ ಕುರಿಯಿಂದ ಲಾಸ್ ಆಯಿತು ಅಂತ ಒಂದು ಹೆಸರು ಹಾಕ್ತಾರೆ. ಸೊ ಹಂಗಾಗಿ ಹಳ್ಳಿ ಮೇಲೆ ಹೋಗಿ ತಗೊಳ್ಳೋದು ಬೆಸ್ಟು. ಸೊ ಈ ವಿಡಿಯೋಗೆ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಸೊ ಪ್ಯೂರ್ ಮರಿಗಳದ್ದು 2 ಬ್ಯಾಚು, ಅದು ಒಬ್ಬರದೇ. ಸೊ ಯಾರಾದರೂ ಬೇಕು ಅನ್ನೋರು ಪರ್ಚೇಸ್ ಮಾಡಿ. ಸೊ ತುಂಬ ಚೆನ್ನಾಗಿದ್ದಾವೆ ಮರಿಗಳು. ಸೊ ಇದೊಂದು ಬ್ಯಾಚ್ ಇದ್ದಾವೆ, ಅದೊಂದು ಬ್ಯಾಚ್ ಇದ್ದಾವೆ.